ಇನ್ನು ಈ ದಗ್ಗಿರಜ್ಜನ್ಗೆ 85ರ ಆಸುಪಾಸು. ಕಂದಾಯ ಇಲಾಖೆಯಲ್ಲಿ ನೌಕರನಾಗಿದ್ದಂತಹ ದಗ್ಗಿರಜ್ಜ ನಿವೃತ್ತರಾಗೋದಕ್ಕೆ ಕೇವಲ 2 ತಿಂಗಳು ಇದೆ ಅನ್ನುವಂತಹ ಸಂದರ್ಭದಲ್ಲಿ ಅವರ ಹೆಂಡತಿ ಭೋಜಮ್ಮ ಇದ್ದಕ್ಕಿದ್ದ ಹಾಗೆ ಮರಣವನ್ನು ಹೊಂದಿಬಿಟ್ರು. ಒಂದರ ಹಿಂದೆ ಒಂದರಂತೆ 3 ಮಕ್ಕಳಾದರೂ ಅವೆಲ್ಲ ಒಂದಷ್ಟು ದಿನ ಉಳ್ಕೊಂಡು ನಂತರ ತೀರಿ ಹೋಗಿದ್ವು. ಮತ್ತೆ ಮಕ್ಕಳಾಗುವಂತಹ ಮಾತು ದೂರ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಬದುಕೇ ಮುಗ್ದೋಯ್ತು ಅಂತ ಅಂದ್ಕೊಂಡಿದ್ದಂತಹ ಭೋಜಮ್ಮ ಮೆಲ್ಲಗೆ ದಗ್ಗಿರಜ್ಜ ಸಾಕಿದ್ದಂತಹ ಹಕ್ಕಿಗಳ ಸಂಘದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತಾ ಇದ್ದರು. ಮೊದಲು ಒಂದೆರಡು ಗುಬ್ಬಚ್ಚಿ ಮರಿಗಳನ್ನು ತಂದು ಸಾಕಿದಂತಹ ದಗ್ಗಿರಜ್ಜ ಯಾವಾಗ ಅವು ಬೆಳೆಯತೊಡಗುತ್ತೋ, ಅವುಗಳಿಗೆ ಹೆಂಡತಿ ಭೋಜಮ್ಮ ಹೊಂದ್ಕೊಳ್ತಿದ್ದಾರೆ ಅನ್ನೋದು ತಿಳಿಯುತ್ತೋ, ಮನೆಗೆ ಇನ್ನೊಂದೆರಡು ಪಾರಿವಾಳ ಮತ್ತೊಂದೆರಡು ಗುಚ್ಚಕ್ಕಿಗಳನ್ನು ತಗೊಂಡು ಬಂದು ಸಾಕೋದಕ್ಕೆ ಶುರು ಮಾಡ್ತಾರೆ. ಅವುಗಳ ಚಿಲಿಪಿಲಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಸಂತೋಷವಾಗಿ ಇರೋ ಅಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತಾರೆ. ಕೊನೆಗೆ ಮಕ್ಕಳು ಮರಿಬೇಡ, ನೆಂಟರು ಇಷ್ಟರು ಬೇಡ, ಈ ಪಕ್ಷಿಗಳೇ ನಮ್ಮ ಜೀವದ ಗೆಳೆಯರು ಅಂತ ಹೇಳಿ ಮನುಷ್ಯರ ಸಾಂಗತ್ಯವನ್ನೇ ಬಿಟ್ಬಿಟ್ಟಿದ್ರು ಇವರಿಬ್ಬರು ಅಂತ ಹೇಳಿ ಲೇಖಕರು ಹೇಳ್ತಾರೆ. ಈ ರೀತಿಯಲ್ಲಿ ದಗ್ಗಿರಜ್ಜ ಊರವರ ಬಾಯಲ್ಲಿ ಹಕ್ಕಿ ಅಜ್ಜ ಆಗಿ ಬದಲಾಗ್ಬಿಟ್ಟಿರ್ತಾರೆ. ಆ ಹಕ್ಕಿಗಳನ್ನು ನೋಡಲಿಕ್ಕಾಗಿ ಒಂದೊಂದು ಸಲ ಮಕ್ಕಳ ಗುಂಪುಗಳೇ ದಗ್ಗಿರಜ್ಜನ ಮನೆಗೆ ಓಡೋಡಿ ಬರ್ತಾಯಿದ್ರು. ಕೆಲವರಿಗಂತೂ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಮಕ್ಕಳಿಲ್ಲ ಮರಿ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅಂತ ಹೇಳಿ ದಗ್ಗಿರಜ್ಜ ಮತ್ತು ಭೋಜಮ್ಮನ ಪರವಾಗಿ ಎಲ್ಲರೂ ಹಂಗಿಸುವಂತಹ ಮಾತನ್ನು ಕೂಡ ಆಡಿದ್ದು ಉಂಟು. ಆದರೆ ಅದಕ್ಕೆಲ್ಲ ಅವರು ತಲೆಯನ್ನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಕೆಲವರಂತೂ ಹೇಳ್ತಿದ್ರು, ಹಿಂಗೆ ಹಕ್ಕಿಗಳನ್ನ ಸಾಕೋದ್ರ ಬದಲು ಯಾವ್ದಾದ್ರು ಮಗುನ ದತ್ತು ತೊಗೊಂಬಂದಿದ್ರೆ ಕಡೆಗಾಲದಲ್ಲಿ ಒತ್ತಾಕಕ್ಕಾದ್ರೂ ಆಗ್ತಿತ್ತು ಅಂತ ನೇರವಾಗಿ ಹೇಳ್ತಿದ್ರು. ಆದರೆ ಅವು ಕೂಡ ಇವರಿಬ್ಬರು ತಲೆಗೆ ಹಾಕಿಕೊಳ್ಳಲಿಲ್ಲ. ಮನೆಯಲ್ಲಿ ದವಸ ಧಾನ್ಯಗಳನ್ನು ಇಟ್ಟಾಡ್ತಿದ್ದಿದ್ದು, ಎಲ್ಲಂದರಲ್ಲಿ ಪಿಕ್ಕೆಗಳನ್ನ ಹಾಕ್ತಾ ಇದ್ದಿದ್ದು, ನೀರಿನ ಬಟ್ಲುಗಳಲ್ಲಿ ಕೂತು ಈಜನ್ನು ಹೊಡಿತಾ ಇದ್ದಿದ್ದು, ಇವುಗಳನ್ನೆಲ್ಲ ನೋಡ್ತಾ ಇದ್ದರೆ ಹೊರಗಡೆ ಇದ್ದಂತಹ ಜನರಿಗೆ ಅಯ್ಯೋ ಇವ್ರು ಏನಪ್ಪ ಇವರು ಹೀಗೆ ಬದುಕ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಆದರೆ ದಗ್ಗಿರಜ್ಜ ಮತ್ತು ಭೋಜಮ್ಮ ತೋರಿಸ್ತಿದ್ದಂತಹ ಪ್ರೀತಿಯಲ್ಲಿ ಆ ಪಕ್ಷಿಗಳು ತಮ್ಮ ಒಂದು ಜೀವನವನ್ನು ಎಷ್ಟು ಚೆನ್ನಾಗಿ ಕಳೀತಾ ಇದ್ವು ಅಂತ ಅಂದರೆ, ಒಮ್ಮೊಮ್ಮೆ ದಗ್ಗಿರಜ್ಜ ಹಕ್ಕಿಗಳಿಗೋಸ್ಕರ ಹಲವು ಬಗೆಯ ಹೂಗಳನ್ನು, ಗಿಡಗಳನ್ನು, ಕುಡಿಗಳನ್ನು ಕಿತ್ಕೊಂಡು ಬಂದು ಮೆತ್ತನ ಹಾಸಿಗೆಯನ್ನು ಮಾಡಿ ಹಾಕ್ತಾಯಿದ್ರು. ಅಷ್ಟೇ ಅಲ್ಲದೆ ಆ ಹಕ್ಕಿಗಳಿಗೇನಾದರೂ ಕಾಯಿಲೆ ಕಸಾಲೆ ಬಂತು ಅಂತಂದರೆ ಅವುಗಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವುಗಳನ್ನ ನಿಗಾ ಮಾಡ್ತಿದ್ರು. ಕೆಲವರಿಗೆ ಇದಂತೂ ತುಂಬ ಅತಿರೇಕ ಅಂತ ಅನ್ನಿಸ್ತಿತ್ತು. ಆದರೆ ಅವುಗಳಿಗೆಲ್ಲ ದಗ್ಗಿರಜ್ಜ ಮತ್ತು ಭೋಜಮ್ಮ ಯಾವತ್ತೂ ಕೂಡ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅವು ಕೂಡ ಅಷ್ಟೇ ದಗ್ಗಿರಜ್ಜ ಮತ್ತು ಭೋಜಮ್ಮನನ್ನು ತುಂಬ ಹಚ್ಕೊಂಡಿದ್ವು. ಹಾಗಾಗಿ ದಗ್ಗಿರಜ್ಜ ವಾಕಿಂಗ್ ಮಾಡೋ ಹೊತ್ತಿಗೆ ಆ ಪಕ್ಷಿಗಳು ಕೂಡ ಸಾಥ್ ಕೊಡ್ತಾ ಇತ್ತು. ಜೊತೆಗೆ ದಗ್ಗಿರಜ್ಜ ಮುಂದೆ ಹೋಗ್ತಿದ್ರೆ ಅವನ ಹಿಂದೆನೇ ಮುಂದೆನೇ ಪುರ್ರ್ ಅಂತ ಹಾರಿಕೊಂಡು ಮರದ ಮೇಲೆ ಗಿಡದ ಮೇಲೆ ಕೂತ್ಕೊಂಡು ಅವು ಕೂಡ ಟೈಮ್ ಪಾಸ್ ಮಾಡ್ತಾ ಇತ್ತು. ಎಷ್ಟೋ ಸಾರಿ ದಗ್ಗಿರಜ್ಜ ಅಯ್ಯ ನಿಮ್ಗೇನು ಕರ್ಮ ಅಂತೀನಿ, ನನ್ನ ಹಿಂದೆ ಯಾಕೆ ಹಿಂಗೆ ಅಡ್ಡಾಡ್ತೀರಾ ಅಂತ ಹೇಳಿ ಹಕ್ಕಿಗಳನ್ನ ಬೈದಿದ್ದೂ ಉಂಟು. ಭೋಜಮ್ಮಂಗೆ ಹಕ್ಕಿಗಳೇ ಮಕ್ಕಳಾಗೋದ್ಮೇಲೆ ಅವುಗಳಿಗೋಸ್ಕರ ಒಂದು ಕೈತೋಟ ಮಾಡಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಮನೆ ಹಿಂದೆ ಇದ್ದಂತಹ ಒಂದಷ್ಟು ಜಾಗಕ್ಕೆ ಇಬ್ಬರು ಸೇರಿಕೊಂಡು ಬೇಲಿ ಹಾಕಿ ಅದರೊಳಗೆ ಸೀಬೆ, ಸಪೋಟ, ಮಾವು, ಸೀತಾಫಲ ಮುಂತಾದಂತಹ ಹಣ್ಣಿನ ಮರಗಳನ್ನು ಬೆಳೆಸಿದ್ರು, ಹಣ್ಣಿನ ಗಿಡಗಳನ್ನು ಬೆಳೆಸಿದ್ರು. ಜೊತೆಗೆ ತುಂಬ ಕಾಲ ಹಕ್ಕಿಗಳಿಗೆ ಹಸಿ ಕಾಳುಗಳು ಸಿಗಲಿ ಅನ್ನುವಂತಹ ಕಾರಣಕ್ಕೆ ಆಯಾ ಕಾಲಕ್ಕೆ ಬೆಳೆಯುವಂತಹ ಕಾಳುಗಳಾದಂತಹ ಉದ್ದು, ಹೆಸರು, ತೊಗರಿ, ಹಲಸಂದೆ ಮೊದಲಾದಂತಹ ಕಾಳಿನ ಗಿಡಗಳನ್ನು ಕೂಡ ಬೆಳೆಸ್ತಾಯಿದ್ರು. ಹೀಗೆ ದಗ್ಗಿರಜ್ಜನ ಬದುಕಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಕತ್ತಲೆಯ ಒಂದು ಸನ್ನಿವೇಶ ಬಂದುಬಿಡುತ್ತೆ. ಒಂದು ಸಂಜೆ ಹೊತ್ತು ಹಕ್ಕಿಗಳ ಮುಚ್ಚಳಗಳಿಗೆ ನೀರು ಸುರಿದು ಕಾಳಿನ ಬೋಗುಣಿಗಳಿಗೆ ಕಾಳನ್ನು ಉದುರಿಸಿ ಅವುಗಳ ಪಿಕ್ಕೆಯನ್ನು ಒತ್ತಟ್ಟಿಗೆ ಗುಡಿಸಿ ಉಸ್ಸಪ್ಪ ಅಂತ ಹೇಳಿ ಜಗಲಿಗೆ ಬಂದು ಭೋಜಮ್ಮ ಕೂತ್ಕೋತಾಳೆ. ಕೂತಲ್ಲಿ ಇದ್ದಕ್ಕಿದ್ದ ಹಾಗೆ ಎದೆ ಹಿಡ್ಕೊಂಡು ಹಾಗೆ ತನ್ನ ಪ್ರಾಣವನ್ನು ಬಿಟ್ಬಿಡ್ತಾಳೆ. ಕತ್ತರಾಗಿದ್ದರೆ ಬಾಳೆಗಿಡ ಒರೆಯೋದಿಲ್ಲ ಅನ್ನೋಂತಹ ಕಾರಣಕ್ಕೆ ಅದರ ಬುಡದಲ್ಲಿದ್ದಂತಹ ಮರಿಗಳನ್ನು ಕಿತ್ತಾಕ್ತಿದ್ದ ದಗ್ಗಿರಜ್ಜ ಅದನ್ನು ನೋಡ್ತಾನೆ, ಯಾಕಮ್ಮ ಏನಾಯಿತು ಅಂತ ಹೇಳಿ ಓಡಿ ಬರೋ ಅಷ್ಟೊತ್ತಿಗೆ ಭೋಜಮ್ಮ ತನ್ನ ಪ್ರಾಣವನ್ನು ಬಿಟ್ಟುಬಿಟ್ಟಿರ್ತಾಳೆ. ಆ ಭೋಜಮ್ಮ ಹೋದ್ಮೇಲೆ ಹಕ್ಕಿಗಳು ಒಂದಷ್ಟು ದಿವಸ ಅನ್ನ ನೀರು ಬಿಟ್ಟು ಮನೆಯೊಳಗೆ ಮಂಕಾಗಿ ಕೂತಿರ್ತಿದ್ವು. ಮನಸ್ಸಿಗೆ ಹೊರಕೋಗಿ ಎಲ್ಲೆಲ್ಲೋ ಸ್ವಲ್ಪ ಆಹಾರವನ್ನು ಹುಡುಕಾಡ್ತಿದ್ವು. ಆಮೇಲೆ ಅವಳ ಗುಡ್ಡೆ ತಕ್ಕೋಗಿ ಕೂತ್ಕೊಳ್ತಿದ್ವು. ದಿನ ಕಳೆದಂಗೆ ಅಲ್ಲಿದ್ದಂತಹ ಸಂಪಿಗೆ ಗಿಡದಲ್ಲಿ ಒಂದು ಚಿಗುರು ಬರೋದಕ್ಕೆ ಶುರುವಾಗತ್ತೆ. ಆ ಚಿಗುರು ಬಂದ ಮೇಲೆ ಅಂದರೆ ಇಷ್ಟಾಗೋ ಹೊತ್ತಿಗೆ ಮತ್ತೆ ಒಂದು 25 ವರ್ಷಗಳಾಗೋಗುತ್ತೆ. ಅಲ್ಲಿ 3-4 ಹಕ್ಕಿಗಳು ತಲೆಮಾರು ಕೂಡ ಬದಲಾಗ್ತಾ ಹೋಗುತ್ತೆ. ಸಂಪಿಗೆ ಗಿಡದಲ್ಲಿ
ಭೋಜಮ್ಮ ಇದ್ದಾಳೆ ಅನ್ನುವಂಥದ್ದು ಹಕ್ಕಿಗಳ ಒಂದು ನಂಬಿಕೆಯಾಗಿತ್ತು ಅಂತ ಹೇಳಿ ಅನ್ಕೋಬೋದು. ಯಾಕಂದರೆ ಆ ಹಕ್ಕಿಗಳು ಆ ಸಂಪಿಗೆ ಹೂವನ್ನು ಗಿಡವನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ವು. ಅಲ್ಲೇ ಇರೋದು, ಅಲ್ಲೇ ಬದುಕೋದು ಅನ್ನೋವಂತಹ ರೀತಿಯಲ್ಲಿ ಹಕ್ಕಿಗಳು ಆ ಸಂಪಿಗೆ ಗಿಡಕ್ಕೆ ಜೋತು ಬಿದ್ದುಕೊಂಡು ಇರ್ತಿದ್ವು. ಹಾಗಾಗಿ ಹುಟ್ಟಿದವರು ಒಂದು ದಿವಸ ಸಾಯಲೇಬೇಕು, ಸತ್ತವರು ಮತ್ತೆ ಇನ್ನೇನೋ ಆಗಿ ಹುಟ್ಟಲೇಬೇಕು, ಆದರೆ ಬೇಗ ಹುಟ್ಟಬೇಕು ಅನ್ನೋಂತಹ ರೀತಿಯಲ್ಲಿ ಸತ್ತೋದಂತಹ ಭೋಜಮ್ಮ ಸಂಪಿಗೆ ಮರ ಆಗಿ ಹುಟ್ಟಿದ್ಲು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾರೆ. ದಗ್ಗಿರಜ್ಜನ ಹುಡುಕೊಂಡು ಮನೆ ಬಾಗಿಲಿಗೆ ಹೋದಂತಹ ಪುಟ್ಟಾಲಯ್ಯನಿಗೆ ಈ ದಗ್ಗಿರಜ್ಜನ ಮನೆಯನ್ನು ನೋಡಿದ ತಕ್ಷಣ ದಗ್ಗಿರಜ್ಜ ಹೇಳಿದಂತಹ ಕತೆ ಎಲ್ಲವೂ ಕೂಡ ಕಣ್ಮುಂದೆನೇ ಬಂದು ಹೋದ ಹಾಗೆ ಆಗತ್ತೆ. ಪುಟ್ಟಾಲಯ್ಯ ಒಂದು ಕ್ಷಣ ಮನಸ್ಸಿನಲ್ಲಿ ದುಃಖ ತಪ್ತರಾಗ್ತಾರೆ. ಹೀಗೆ ಅವತ್ತೊಂದು ದಿವಸ ಪುಟ್ಟಾಲಯ್ಯ ಯಾವಾಗಲಿನ ಹಾಗೆ ವಾಕ್ ಮಾಡಿ ಮುಗಿಸಿ ಪಾರ್ಕಲ್ಲಿ ಬಂದು ಕೂತಿರ್ತಾರೆ. ದಗ್ಗಿರಜ್ಜನ ನೆನಪಾಗತ್ತೆ. ಮನೆ ಕಡೆ ಹೋಗಿ 3-4 ದಿನ ಆಯಿತು ಅಂತ ಹೇಳಿ ಪುಟ್ಟಾಲಯ್ಯನಿಗೆ ಒಂದು ಕ್ಷಣ ಅನಿಸುತ್ತೆ. ಹೋಗಬೇಕು ಅಂತ ಅನಿಸಿದ್ರು ಕೂಡ ಹೇಳೋದಕ್ಕೆ ಮನಸ್ಸಾಗದೆ ಸುಸ್ತಾದಂಗಾಗಿ ಅಲ್ಲೇ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಅವರು ಕೂತಂತಹ ಎದುರುಗಡೆ ಬೆಂಚ್ನಲ್ಲಿ ಅಪ್ಪ ಅಮ್ಮಂದಿರ ಜೊತೆಗೆ ಮಕ್ಕಳು ವಾಕಿಂಗ್ ಮಾಡುವಂತಹ ನೆಪದಲ್ಲಿ ಬಂದು ಅಲ್ಲೇ ಎದುರುಗಡೆ ಬೆಂಚಲ್ಲಿ ಕೂತ್ಕೊಂಡು ಬೆಳಗುವಂತಹ ಸೂರ್ಯನನ್ನು, ಆ ಬೆಳಕಿನ ನೀರವತೆಯನ್ನು ನೋಡ್ಕೊಳ್ತಾ ಕೂತಿದ್ರು. ಪುಟ್ಟಾಲಯ್ಯನಿಗೆ ಯಾಕೋ ಏನೋ ಆ ಒಂದು ಸಂಸಾರವನ್ನು ನೋಡಿದ ತಕ್ಷಣ ತನ್ನ ಮಗನ ನೆನಪಾಗಿ ಎದೆ ಹಿಂಡಿದ ಹಾಗೆ ಆಗಿ ಅಲ್ಲಿಂದ ಎದ್ದೇಳ್ತಾರೆ. ಸೀದಾ ಮಕ್ಕಳ ಹತ್ರ ಹೋಗ್ತಾರೆ. ಅವರಿಗೆ ಸಕ್ಕರೆ ಕಾಯಿಲೆ ಇದ್ದಿದ್ದರಿಂದ ಹೈಪೋ ಆದರೆ ಯಾವುದಕ್ಕೂ ಇರಲಿ ಅಂತ ಹೇಳಿ ಚಾಕ್ಲೇಟನ್ನು ಇಟ್ಕೊಂಡಿರ್ತಿದ್ರು. ಆ ಚಾಕ್ಲೇಟ್ಗಳನ್ನೆಲ್ಲ ಮಕ್ಕಳಿಗೆ ಕೊಡ್ತಾರೆ. ಅಷ್ಟರಲ್ಲಿ ಯಾರೋ ದೂರದಲ್ಲಿ ಲೇ ಅಪ್ಪಣ್ಣಿ ಅಂತ ಯಾರೋ ಕೂಗ್ದಾಗತ್ತೆ. ಅದು ಪುಟ್ಟಾಲಯ್ಯನಿಗೆ ಥೇಟ್ ದಗ್ಗಿರಜ್ಜನ ಧ್ವನಿ ಅಂತಲೇ ಕೇಳಿಸ್ಬಿಡುತ್ತೆ. ಒಮ್ಮೆಗೆ ಬೆಚ್ಚಿದವರಂತೆ ತುಂಬ ದೂರದವರೆಗೂ ಕೂಡ ಪುಟ್ಟಾಲಯ್ಯ ಕಣ್ಣಾಡಿಸ್ತಾರೆ. ಯಾರ್ಯಾರೋ ಕಾಣಿಸ್ತಾರೆ, ಆದರೆ ದಗ್ಗಿರಜ್ಜ ಮಾತ್ರ ಅವ್ರ ಕಣ್ಣಿಗೆ ಕಾಣಲಿಲ್ಲ. ಹಾಗಾದರೆ ನಾನು ಕೇಳಿಸ್ಕೊಂಡಿದ್ದ ನೀನೇ ಸುಳ್ಳ ಅಂತ ಹೇಳಿ ಪುಟ್ಟಾಲಯ್ಯ ಅಂದ್ಕೊಳ್ತಾರೆ. ಪುಟ್ಟಾಲಯ್ಯನ ಹಿಂಬದಿಯಿಂದ ಎಲ್ಲೆಲ್ಲೋ ಯಾಕೆ ಹುಡುಕ್ತೀಯಾ, ನಾನು ಇಲ್ಲಿದ್ದೀನಿ ನೋಡು ಅಂತ ಖುದ್ದು ದಗ್ಗಿರಜ್ಜನೆ ಪುಟ್ಟಾಲಯ್ಯನ ಹೆಗಲು ಮುಟ್ತಾರೆ. ಒಮ್ಮೆಗೆ ಪುಟ್ಟಾಲಯ್ಯನ ಮನಸ್ಸಲ್ಲಿ ಸಂತೋಷ ಬರುತ್ತೆ. ಕಣ್ಗಳಲ್ಲಿ ದಗ್ಗಿರಜ್ಜ ಅಸ್ಪಷ್ಟವಾಗಿ ಕಾಣಿಸ್ತಾರೆ. ಒಂದು ದಿವಸ ಎಲ್ಗೋಗಿದ್ದ ಅಂತ ಅಂದ್ಕೊಂಡಿದ್ದೆ ಅಲ್ವಾ ಅಂತ ದಗ್ಗಿರಜ್ಜ ಕೇಳ್ದಂಗೆ ಆಗುತ್ತೆ. ಕೈಯಲ್ಲಿದ್ದಂತಹ ಬ್ಯಾಗನ್ನು ಬೆಂಚಿನ ಮೇಲಿಟ್ಟು ಕೂರೋದಕ್ಕೆ ರೆಡಿ ಆಗ್ತಾರೆ ದಗ್ಗಿರಜ್ಜ. ಈ ಹಾಳಾದ ಮಂಡಿ ನೋವು ನೆಟ್ಟಿಗೆ ಕೂರಕ್ಕೂ ಬಿಡಲ್ಲ, ಶೀತದ ಕಾಲ ಬಂದ್ರಂತೂ ಹೇಳೋಕ್ಕೇ ಆಗಲ್ಲ ಅಂತ ಎಡಗೈಯನ್ನು ಊರಿ ಮೆಲ್ಲಗೆ ಬೆಂಚಿನ ಮೇಲೆ ದಗ್ಗಿರಜ್ಜ ಕೂತ್ಕೊಳ್ತಾರೆ. ಲಕ್ಕಿ ಗಿಡದ ಚಿಗುರುಗಳು ಬ್ಯಾಗ್ ಒಳಗಿಂದ ಆಚೆ ಇಣುಕ್ತಾ ಇತ್ತು. ಮಾತು ಕಳೆದುಕೊಂಡು ಹಾಗೆ ಪುಟ್ಟಾಲಯ್ಯ ದಗ್ಗಿರಜ್ಜನನ್ನೇ ನೋಡ್ತಾ, ಅಲ್ಲ ಸಾಕಿದ ಮಕ್ಕಳು ಇದ್ಕಿದ್ದಂಗೆ ಹೇಳ್ದೆ ಕೇಳ್ದೆ ಎತ್ಲಗಾರ ಹೋಗ್ಬಿಟ್ರೆ ಹೆಂಗಾಗ್ಬೇಡ, ಹಂಗಾಗಿತ್ತು ನನ್ನ ಕತೆ ಅಂತ ಹೇಳ್ತಾರೆ. ಅಲ್ಲ ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ, ಹಂಗಂತ ಮುನ್ಸ್ಕೊಂಡು ಮನೆನೇ ಬಿಟ್ಟು ಹೋಗ್ಬಿಡೋಕ್ಕಾಯ್ತದ ಅಂತ ದಗ್ಗಿರಜ್ಜನನ್ನೇ ಪುಟ್ಟಾಲಯ್ಯ ಮತ್ತೂ ಕೇಳ್ತಾರೆ. ಯಾವ ಮಕ್ಕಳು, ಏನು ಕತೆ ತಾತ, ಇದೇನಪ್ಪ ಹಿಂಗೆ ಕೇಳಿಯಾ, ನನಗೇನು ಒಬ್ಬರ ಮಕ್ಕಳು ಮನ್ ತುಂಬ ಪಿತ್ಗುಡ್ತವೆ ಅವೇಯ, ಓ ಆ ಅಕ್ಕಿಗಳ, ಮತ್ತೇನು ಅಂದ್ಕೊಂಡಿದ್ದೆ. ಪುಟ್ಟಾಲಯ್ಯ ಮಾತಾಡದೆ ಮತ್ತೆ ದಗ್ಗಿರಜ್ಜನ್ನೇ ನೋಡ್ತಾ ಇರ್ತಾರೆ. ಕಳೆದೋಗಿದ್ದಂತಹ ಲೋಕ ಒಂದು ಮತ್ತೆ ತನ್ನ ಕೈಗೆ ಸಿಕ್ಕಂತಹ ಖುಷಿಯ ಭಾವ ಪುಟ್ಟಾಲಯ್ಯನ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ನನ್ನನ್ನೇ ನೋಡ್ತಿದ್ದಂತಹ ಪುಟ್ಟಾಲಯ್ಯಂಗೆ ದಗ್ಗಿರಜ್ಜ ಸಮಾಧಾನ ಮಾಡೋ ರೀತಿಲಿ, ಅದೇನಾಯ್ತು ಅಂದರೆ ಒಂದು ದಿವಸ ಒಂದು 4-5 ಯಾವೋ ಬೇರೆ ಅಕ್ಕಿಗಳು ಎಲ್ಲಿಂದಲೋ ಬಂದವು, ಏನು ಕತೆಯೋ ಅಂತೂ ನಮ್ಮ ಮಕ್ಳ ಜೊತೆ ಕೂಡ್ಕೊಂಡಿದ್ವು. 1-2 ದಿವಸದವರೆಗೂ ಅದು ನನಗೂ ತಿಳಿಲೇ ಇಲ್ಲ. ಆಮೇಲೆ ಅವು ಕಿತ್ತಾಡ್ಕೊಳ್ದೆ ಹೋಗಿದ್ರೆ ನನಗೆ ಗೊತ್ತಾಗ್ತಾನೂ ಇರಲಿಲ್ಲ ಅಂತ ಇಟ್ಕೋ. ಅವೇನಂದ್ವೋ ಇವೇನಂದ್ವೋ ಯಾಕೋ ಏನೋ ಇದ್ಕಿದ್ದಂಗೆ ಅವುಗಳ ಮೇಲೆ ನನ್ನ ಮಕ್ಕಳು ಮುನ್ಸ್ಕೊಂಡು ಕೋಪ ಮಾಡ್ಕೊಬಿಟ್ಟಿದ್ವು. ಯಾಕೆ ಏನು ಅಂತ ಕೇಳಿದಕ್ಕೆ ಹಿಂಗಿಂಗೆ ಈ ಥರ ಅಂತ ಹೇಳಿದ್ವು. ಅವು ಇದ್ಕೊಂಡು ಹೋಗ್ಲಿ ಬಿಡ್ರಪ್ಪ ಅತ್ಲಾಗೆ, ಯಾಕೆ ಹಿಂಗೆ ಕಿತ್ತಾಡ್ತೀರಾ ಅಂದೆ. ದಿಕ್ಕು ದೆಸೆ ಇಲ್ಲದೆ ಬಂದಿರೋರು ಹೆಂಗಿರ್ಬೇಕು ಹಂಗಿರ್ಬೇಕು ತಾನೇ, ನಮಗೆ ರೋಪ್ ಹಾಕಿದ್ರೆ ಬಿಟ್ಬಿಡ್ತೀವಾ ಅಂತ ದೂರಿದ್ವು. ಅಯ್ಯೋ ಬಿಡ್ರೋ ಕಂದಮ್ಗಳ, ಸತ್ತಾಗ ಹೊತ್ಕೊಂಡು ಹೋಗೋಂಗೆ ಆಡ್ತಿದ್ದೀರಾ ಅಂತ ನಾನೇ ಅವಕ್ಕೆ ಸಮಾಧಾನ ಮಾಡಿದೆ ನೋಡಪ್ಪ. ಆದರೂ ಕೂಡ ಅವು ನೀನು ಕೂಡ ಅವ್ರ ಪರವಾಗಿ ಮಾತಾಡ್ತೀಯಾ, ನಮಗಿಂತ ನಿಂಗೆ ಅವರೇ ಹೆಚ್ಚಾದ್ರಾ ಅಂತ ಹೇಳಿ ರಣ ರಂಪ ಜಗಳ ಮಾಡೇ ಬಿಟ್ವು ಅಂತ ಹೇಳಿ ದಗ್ಗಿರಜ್ಜ ಪಕ್ಷಿಗಳ ಬಗ್ಗೆ ಪುಟ್ಟಾಲಯ್ಯಂಗೆ ಹೇಳ್ತಾರೆ. ನನಗೂ ಯಾಕೋ ಇವ್ರು ಹಿಂಗೆ ಆಡಿದ್ದು ಮನಸ್ಸಿಗಿಡಿಸ್ಲಿಲ್ಲ. 1-2 ದಿನ ಕ್ಯಾರೆ ಅನ್ನೋದಂಗೆ ತೆಪ್ಪಗಿದ್ರೆ ಬುದ್ಧಿ ಕಲ್ತ್ಕೋತವೆ ಅಂತ ಅನ್ನಿಸ್ತು. ಆ ಥರ ಕಲ್ತ್ಕೊಂಡಾದರೂ ಒಟ್ಟಿಗಿರಲಿ ಅಂತ ಅಂದ್ಕೊಂಡು ನಾನು ಹೀಗೆ ಮಾಡಿದೆ ಅಂತ ದಗ್ಗಿರಜ್ಜ ಪುಟ್ಟಾಲಯ್ಯಂಗೆ ಹೇಳಿದ್ರು. ಇದನ್ನು ಕೇಳಿಸ್ಕೊಂಡಂತಹ ಪುಟ್ಟಾಲಯ್ಯ, ಆ ಪಕ್ಷಿಗಳು ನಿಂಗೆ ಅಂಥದ್ದೇನು ಮಾಡಿದ್ವು ಅಂತ ದಗ್ಗಿರಜ್ಜನ ಕೇಳಿದ್ರು.
ದಗ್ಗಿರಜ್ಜ ಹೇಳ್ತಾರೆ, ಏನು ಮಾಡಿದ್ರು ಅಂತ ಕೇಳ್ತೀಯಾ? ನೀನು ಮನೇನೂ ಬೇಡ, ನಿನ್ನ ಸಹವಾಸನೂ ಬೇಡ ಅಂತ ಎತ್ಲಾಗೋ ಹೋಗೇ ಬಿಟ್ರು ನನ್ನ ಬಿಟ್ಬಿಟ್ಟು. ನಾನು ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಕಾದೆ 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 ಬರಲೇ ಇಲ್ಲ. ಆ ಹೊಸ್ದಾಗಿ ಬಂದಿದ್ದ ಅಕ್ಕಿಗಳು ನಮ್ಮಿಂದ ನಿನಗೆ ಯಾಕಜ್ಜ ತೊಂದರೆ ಅಂತ ಅವು ಹೊಂಟೋದ್ವು ಆಚೆಗೆ. ನನಗೆ ಈ ಲೋಕನೇ ಬೇಡ ಅಂತ ಅನ್ಸಕ್ಕೆ ಶುರುವಾಗ್ಬಿಟ್ಟಿತ್ತು ಪುಟ್ಟಲಯ್ಯ. ಹಿಂಗೆ ಆದರೆ ಸರಿಯಾಗಲ್ಲ ಅಂತ ಹೇಳಿ ನಾನೇ ಹುಡ್ಕೊಂಡು ಹೋಗಿದ್ದೆ ಕಣಪ್ಪ ಅಂತ ಹೇಳಿ ದಗ್ಗಿರಜ್ಜ ಪುಟ್ಟಲಯ್ಯನಿಗೆ ಏನಾಯಿತು ಅನ್ನೋಂತಹ ವಿಚಾರವನ್ನು ತಿಳಿಸ್ತಾರೆ. ಇದಾಗಿ 4-5 ತಿಂಗಳು ಕಳೆಯುತ್ತೆ. ದಗ್ಗಿರಜ್ಜ ಹಾಗೂ ಪುಟ್ಟಲಯ್ಯ ಬೆಳಗ್ಗೆ ವಾಕಲ್ಲಿ ಸಿಗ್ತಾರೆ, ಒಂದಷ್ಟೊತ್ತು ಕೂತ್ಕೋತಾರೆ, ಇಬ್ಬರು ಮಾತಾಡ್ಕೊಳ್ತಾರೆ. ಹೀಗೆ ಇದು ಒಂದಷ್ಟು ದಿನಗಳ ಕಾಲ ನಡೆಯುತ್ತೆ. ಕೆಲ ದಿವಸಗಳ ಹಿಂದೆ ಮತ್ತೆ 1-2 ದಿನ ದಗ್ಗಿರಜ್ಜ ಕಾಣದೆ ಹೋಗ್ಬಿಟ್ರು. ಇದರಿಂದ ಪುಟ್ಟಲಯ್ಯಂಗೆ ಮತ್ತೆ ದಿಗಿಲಾಯಿತು. ಅವರ ಮನೆ ಹತ್ರ ಹೋಗ್ತಾರೆ. ದಗ್ಗಿರಜ್ಜ ಪಡಸಾಲೆ ಮಂಚದ ಮೇಲೆ ಮೈ ತುಂಬ ರೆಗ್ಗೊತ್ಕೊಂಡು ಕೌಚ್ಕೊಂಡು ಮಲಗಿದ್ರು. ಯಾಕೋ ಮೈ ಒಂಥರ ಜಡ್ಡಾದಂಗೆ ಆಯ್ತೈತೆ, ಕುಂತರು ನಿಂತರು ಒಂಥರ ಸಂಕಟ ಆದಂಗೆ ಆಗ್ತದೆ ಅಂತ ಎದ್ದು ಕೂರೋದಕ್ಕೂ ಎಣಗಾಡ್ತಾ ಇದ್ರು. ಅಂತಹ ದಗ್ಗಿರಜ್ಜನ ಪುಟ್ಟಲಯ್ಯ ಹಠಕ್ಕೆ ಬಿದ್ದು ಆಸ್ಪತ್ರೆಗೆ ಕರ್ಕೊಂಡೋಗಿ ಔಷಧಿಗಳನ್ನ ಕೊಡಿಸಿ ಮನೆಗೆ ಕರ್ಕೊಂಬಂದು ಬಿಡ್ತಾರೆ. ಈ ಹಕ್ಕಿಗಳೆಲ್ಲ ಯಾವತ್ತೋ ಒಂದು ದಿವಸ ಚಿಟ್ಟೆಗಳಾಗಿ ಆರೋಗ್ಬಿಟ್ರೆ ಹೆಂಗಿರುತ್ತೆ ಅಲ್ವಾ? ಕೂತು ತವಲೆ ಕುಂತವ್ರೆ, ನಿಂತ ತವಲೆ ನಿಂತಿದ್ರೆ ಹಂಗೇ ಬೇರು ಬಿಟ್ಕೊಂಡು ಬಿಡ್ತೀವಿ. ಆದರೆ ಈ ನರ್ಮಾಂಶ ಮಾತ್ರ ಬಿಡೋ ಬೇರುಗಳು ನಮ್ಮ ಭೂತಾಯಿಗೆ ಸುತಾರಂ ಇಷ್ಟ ಆಗಲ್ಲ. ಯಾಕಂದರೆ ಇವನ ಬೇರುಗಳಲ್ಲೂ ಕೂಡ ವಿಷ ತುಂಬಿಕೊಂಡಿರುತ್ತೆ. ಔಷಧಿಗಳ ಭರಾಟೆಗೆ ಅಜ್ಜ ಹಿಂಗೆಲ್ಲ ಏನೇನೋ ಮಾತಾಡ್ತಿದ್ದಾರೆ ಅಂತ ಪುಟ್ಟಲಯ್ಯ ಅಂದ್ಕೊಳ್ತಾರೆ. ಆ ಮಾತಿಗೆ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ. ಆದರೆ ಅವ್ರು ಹೇಳಿದಂತಹ ಅಷ್ಟು ಮಾತು ನಿಜ ಆಗಿರುತ್ತೆ. ದಗ್ಗಿರಜ್ಜ ಚೇತರಿಸ್ಕೊಳ್ಳೋವರೆಗೂ ಪುಟ್ಟಲಯ್ಯ ಪ್ರತಿದಿನ ಅವ್ರ ಮನೆಗೆ ಅದು ಇದು ತೊಗೊಂಡೋಗಿ ಕೊಡೋದು, ಅವ್ರನ್ನ ಏಳ್ಸೋದು ಕೂರಿಸೋದು ಇಳಿಸೋದು ಎಲ್ಲ ಮಾಡ್ತಾಯಿದ್ರು. ದಗ್ಗಿರಜ್ಜ ಅಯ್ಯೋ ನನ್ನೊಬ್ಬರು ಏಳ್ಸೋದು ಕೂರಿಸೋದು ಹಿಂಗೆಲ್ಲ ಆದರೆ ಹೆಂಗೆ ಅಂತ ಹೇಳಿದಾಗ, ಬೇರೆಯವ್ರ ಹತ್ರ ಹಿಂಗೆಲ್ಲ ಹೆಂಗೆ ಮಾಡಿಸ್ಕೊಳ್ಳೋದು ಕೆಲಸನ ಅಂತ ಹೇಳಿದಾಗ ಪುಟ್ಟಲಯ್ಯ ಹುಸಿ ಕೋಪನ ತೋರಿಸ್ಬಿಟ್ಟು, ಹಂಗಾರೆ ನಾನು ನಿಮಗೆ ಬೇರೆನಾಗ್ಬಿಟ್ನಾ ಅಂತ ಕೇಳ್ತಾಯಿದ್ರು. ದಗ್ಗಿರಜ್ಜ ಕಾಯಿಲೆಯಿಂದ ಚೇತರಿಸ್ಕೊಳ್ಳೋಕ್ಕೆ ಈ ಸಾರಿ ಸ್ವಲ್ಪ ತಿಂಗಳುಗಳೇ ಕಳೀತು. ಮುಂಚೆ ಅಷ್ಟಲ್ಲದೇ ಇದ್ದರೂ ಮೆಲ್ಲಗೆ ಸ್ವಲ್ಪ ಆಚೆ ಈಚೆ ತಿರುಗಾಡ್ತಾ ಇದ್ರು. ಕೈಗೆ ಒಂದು ಊರುಗೋಲು ಬಂದಿತ್ತು. ಪುಟ್ಟಲಯ್ಯ ಮುಂಚೆಗಿಂತ ದಗ್ಗಿರಜ್ಜನ ಜಾಸ್ತಿ ಹಚ್ಕೊಳ್ಳುವಂತಹ ಪರಿಸ್ಥಿತಿಗಳು ಬಂತು. ಮತ್ತೊಂದಷ್ಟು ದಿನ ಉರುಳಿತು. ಅವತ್ತೊಂದು ದಿನ ಹೆಂಡತಿ ಮನೆಯಲ್ಲಿರದ ಹೊತ್ತಲ್ಲಿ ಮಗನಿಂದ ಫೋನ್ ಬಂದಿರುತ್ತೆ. ಮುಂದಿನ ತಿಂಗಳು ಹೆಂಡತಿ ಮಕ್ಕಳು ಊರಿಗೆ ಬರಬೇಕು ಅಂದ್ಕೊಂಡಿದ್ದಾರೆ, ಏನು ಮಾಡಲಿ ಅಂತ ಪುಟ್ಟಲಯ್ಯನ ಮಗ ಕೇಳಿದ್ರ. ಆಗ ಪುಟ್ಟಲಯ್ಯ ಹ್ಞೂ ಅಂತನೂ ಅನ್ನಲಿಲ್ಲ, ಹ್ಞೂ ಅಂತನೂ ಹೇಳಲಿಲ್ಲ. ಫೋನನ್ನು ಸುಮ್ಮನೆ ತೆಗೆದು ಕುಕ್ಕಿದ್ರು. 2 ದಿನಗಳಿಂದ ಪುಟ್ಟಲಯ್ಯಂಗೆ BP ಏರುಪೇರಾಗ್ತಾಯಿತ್ತು. ಆ ಕಾರಣಕ್ಕೆ ಅವರು ವಾಕ್ ಹೋಗೋಕ್ಕೆ ಬಿಟ್ಟಿರಲಿಲ್ಲ ಹುಚ್ಚಿರಮ್ಮ. 3ನೇ ದಿನ ಬೆಳಗ್ಗೆ BP ಹಾಗೂ ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಬಂದಿದ್ದರು ಪುಟ್ಟಲಯ್ಯ. ಎರಡೂ ಕೂಡ ಹದದಲ್ಲಿ ಇದ್ದಿದ್ದರಿಂದ ಸ್ವಲ್ಪ ನಿರಾಳವಾಗಿ ಅವತ್ತು ಸಾಯಂಕಾಲ ಏನಾರು ಮಾಡಿ ದಗ್ಗಿರಜ್ಜನ ಮನೆಗೆ ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಹೇಗೋ ಮಾಡಿ ಹೆಂಡತಿನ ಒಪ್ಪಿಸ್ತಾರೆ. ಹೆಂಡತಿನೂ ಕೂಡ ದೂಸರ ಮಾತಾಡದೆ ಆಯಿತು ಕರ್ಕೊಬನ್ನಿ ಅಂತ ಹೇಳಿ ಅಜ್ಜನಿಗೆ ಇಷ್ಟ ಆಗ್ಬೋದು ಅಂತ ಹೇಳಿ ಗಟ್ಟಿ ಅಕ್ಕಿ ಪಾಯಸವನ್ನು ಮಾಡಿ ಇಟ್ಟಿರ್ತಾಳೆ. ಪುಟ್ಟಲಯ್ಯ ದಗ್ಗಿರಜ್ಜನ ಮನೆ ದಾರಿ ಹಿಡಿತಾರೆ. ಮನೆ ಅಂಗಳಕ್ಕೆ ಇಳಿದಿರೋ ಹೊತ್ತಿಗೆ ಆಗಲೇ ಕಪ್ಪಾಗ್ತಾ ಬಂದಿರುತ್ತೆ ಬಣ್ಣ, ಅಂದರೆ ಸಂಜೆ ಆಗ್ತಾ ಬಂದಿರುತ್ತೆ. ಮನೆ ಮುಂದೆ ಬಾಳೆ ಗಿಡದಲ್ಲಿ ನೆನ್ನೆನೋ ಮೊನ್ನೆನೋ ಗೊನೆ ಹೊಡೆದಂತಹ ಹೂವಿಗೆ ಮುತ್ತಿಕೊಂಡಿದ್ದಂತಹ ಜೇನ್ನೊಣಗಳ ಜೇಂಕರ ಬಿಟ್ಟರೆ ಅಲ್ಲೆಲ್ಲ ಬರೀ ಮೌನನೇ ತುಂಬಿಕೊಂಡಿತ್ತು. ಸದಾ ಹಕ್ಕಿಗಳ ಕಲರವದಿಂದ ಜಿಗ್ತಿದ್ದಂತಹ ಇಡೀ ಆವರಣ ಅವತ್ತು ಯಾಕೋ ಬಿಕ್ಕೋ ಅಂತಿತ್ತು. ಪುಟ್ಟಲಯ್ಯಂಗೆ ನಿಂತಲ್ಲೇ ಭಯ ಆಗತ್ತೆ. ಫ್ರೇಮ್ ಸೆಟ್ಟಿನ ಬಾಗಿಲು ಅರ್ಧಂಬರ್ಧ ಹಾಕ್ಕೊಂಡಂಗಿರುತ್ತೆ. ಓ ಹಾಗಾದರೆ ಅಜ್ಜ ಒಳಗೆ ಅಥವಾ ಹೊರಗೆ ಇಲ್ಲೇ ಎಲ್ಲೋ ಇದ್ದಾನೆ ಅನ್ನೋಂತಹ ಭಾಸದಲ್ಲಿ ಮನೆ ಹತ್ರ ಹೋಗಿ ಪುಟ್ಟಲಯ್ಯ ಬಾಗಿಲನ್ನು ದೂಕ್ತಾರೆ. ಬಾಗಿಲು ತೆರೆದುಕೊಳ್ಳುತ್ತೆ. ತೆಗಿತಿದ್ದಂಗೆ ಹಕ್ಕಿಗಳ ಪಿಕ್ಕಿ ವಾಸನೆ ಮೂಗಿಗೆ ರಾಚುತ್ತೆ. 1-2 ಬಾರಿ ಅಜ್ಜನ ಹೆಸರಿಡಿದು ಕೂಗ್ತಾರೆ. ಉತ್ತರನೇ ಬರೋದಿಲ್ಲ. ಹಾಗೆ ಇಣುಕ್ತಾರೆ. ಬಾಗಿಲು ಕೂಡ ಅರ್ಧಂಬರ್ಧ ಹಾಕ್ಕೊಂಡೇ ಇರುತ್ತೆ. ಒಂದು ವೇಳೆ ಮತ್ತೆ ಹುಷಾರು ತಪ್ಪಿ ಅವತ್ತಂಗೆ ಹಾಸಿಗೆ ಹಿಡಿದ್ಬಿಟ್ರೆ ಅಂತ ಒಂದೇ ಉಸಿರಿಗೆ ಪಡಸಾಲೆಗೆ ಬರ್ತಾರೆ. ಅಲ್ಲಿ ಹಕ್ಕಿಗಳಿಗೆ ಕಾಳಿಡ್ತಿದ್ದಂತಹ ಬೋಗಣಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿಗಿದುಕೊಂಡಿತ್ತು. ನೀರು ಕುಡಿಯೋದಕ್ಕೆ ಅಂತಹ ಇಟ್ಟಿದ್ದಂತಹ ಮಣ್ಣಿನ ಮುಚ್ಚಳಗಳಲ್ಲಿ ಕೆಲವು ಒಡೆದು ಹೋಗಿತ್ತು. ಮಳೆಯೊಂದಕ್ಕೆ ನೇತಾಕಿದ್ದಂತಹ ಹಕ್ಕಿಗಳ ದವಸ ಧಾನ್ಯಗಳ ಬ್ಯಾಗಿಂದ ಅವು ಸೋರಿ ಹೋಗಿ ಮನೆ ನೆಲ ಗುಪ್ಪೆಯಾಗಿ ಬಿದ್ದಿತ್ತು. ಪುಟ್ಟಲಯ್ಯ ದಂಗಾಗಿ ಹೋಗ್ತಾರೆ. ಅಯ್ಯೋ ದೇವ್ರೆ, ಅಜ್ಜ ಏನಾದರೂ ಅಂದ್ಕೊಳ್ತಾ ಒಂದೇ ಉಸಿರಿಗೆ ನಡುಮನೆ ಬಾಗಿಲನ್ನು ತಳ್ಳಿ ಒಳಗಡೆಗೆ ಓಡ್ತಾರೆ. ಕತ್ತಲೆ ಗವ್ವಂತಿತ್ತು. ತಡಕಾಡಿ ಸ್ವಿಚ್ಚನ್ನು ಹಾಕ್ತಾರೆ. ಹತ್ತಿದ ಬೆಳಕಲ್ಲಿ ನೋಡಿದ್ರೆ ಅಜ್ಜನ ಮಂಚ ಖಾಲಿಯಾಗಿತ್ತು. ಹೊದ್ದಿದ್ದ ರೆಗ್ಗು ಹಾಗೆ ಅರ್ಧಂಬರ್ಧ ಮಡಚ್ದಂಗೆ ಇತ್ತು. ಅವತ್ತು ಕೊಡಿಸಿದ್ದಂತಹ ಮಾತ್ರೆಗಳ ಕವರು ಕೂಡ ಹಾಗೆ ತಲೆದಿಂಬಿನ ಪಕ್ಕದಲ್ಲಿತ್ತು. ಪುಟ್ಟಲಯ್ಯಂಗೆ ದಿಕ್ಕು ತೋಚೋದಿಲ್ಲ. ದುಃಖ ಉಮ್ಮಳಿಸಿ ಬರುತ್ತೆ.
ಸಂಕಟಕ್ಕೆ ತಲೆ ಸುತ್ತು ಬರುತ್ತೆ, ಕಣ್ಣು ಕತ್ತಲೆ ಕಟ್ಟದಂಗೆ ಆಗುತ್ತೆ. ಮಂಚದಲ್ಲಿ ಮೆಲ್ಲಗೆ ಕುಸಿತಾ ಕೂತ್ಕೊಳ್ತಾರೆ. ಹಾಗೆ ಕುಸ್ತವನ ಕಿವಿಯಲ್ಲಿ, ಮುಗ್ದೋಗಿರೋ ಬದುಕಿನ ಕತೆನ ವೃಥಾ ಜಗಾಡಬಾರ್ದು ಕಣಪ್ಪ ಅಂತ ದಗ್ಗಿರಜ್ಜ ಮೆಲ್ಲಗೆ ಆತನ ಕಿವಿಯಲ್ಲಿ ಹೇಳಿದಂತಹ ರೀತಿಯಲ್ಲಿ ಭಾಸವಾಗುತ್ತೆ. ಹೀಗೆ ಮಣ್ಣಿನ ಮುಚ್ಚಳ ಅನ್ನುವಂತಹ ಗದ್ಯದಲ್ಲಿ ಎಸ್ ಗಂಗಾಧರಯ್ಯ ಅವರು ಮನುಷ್ಯನ ಜೀವನ ಅಂದರೆ ಯಾವತ್ತಿದ್ರೂ ನೀರಿನ ಮೇಲಿನ ಗುಳ್ಳೆಯ ರೀತಿ, ಅದು ಶಾಶ್ವತವಾದುದಲ್ಲ. ಅಂತಹ ಅಶಾಶ್ವತವಾದ ಬದುಕಲ್ಲಿ ನಾವು ಸಂಬಂಧಗಳಲ್ಲಿ ಶಾಶ್ವತತೆಯನ್ನು ಹುಡುಕ್ತಾ ಹೋಗ್ತೀವಿ. ಅದು ತಪ್ಪು. ಮನುಷ್ಯ ಪಡ್ಕೊಳ್ಳೋದನ್ನು ಕಲ್ತ್ಕೊಂಡ್ಮೇಲೆ ಕಳ್ಕೊಳ್ಳೋದನ್ನು ಕೂಡ ಹಾಗೆ ಒಪ್ಕೊಳ್ಳೋದಕ್ಕೆ ಸಿದ್ಧನಾಗಿದ್ದರೆ ಮಾತ್ರ ಮನುಷ್ಯನ ಬದುಕು ತುಂಬ ಈಸಿಯಾಗಿ ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದರೆ ಮಾನಸಿಕವಾದಂತಹ ವೇದನೆಗಳಲ್ಲೇ ಬದುಕನ್ನು ಮುಗಿಸ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಅನ್ನುವಂತಹ ವಾಸ್ತವವನ್ನು ಮಣ್ಣಿನ ಮುಚ್ಚಳದಲ್ಲಿ ಲೇಖಕರು ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.